ಆಗಲಿ, ನಮ್ಮ ಎಂಥೂಸಿಯಾಸಮ್ ಆಗಲಿ, ಆ ನಮ್ಮಲ್ಲಿ ಇರುವಂತಹ ಒಂದು ಶಕ್ತಿ ಏನಿದೆ, ಸೆಲ್ಫ್ ರೆಸ್ಪೆಕ್ಟು, ಅದು ನಮ್ಮ ಸಂಸ್ಕಾರದಿಂದ ಬಂದಿರುತ್ತೆ. ಅದನ್ನು ಹೇಳ್ಕೊಡೋಕ್ಕಾಗೋದಿಲ್ಲ, ನಾವು ಸಂಸ್ಕಾರ ಕೊಡೋಕ್ಕಾಗೋದೇ ಇಲ್ಲ. ಒಂದು, ನಾವು ಅವರಿಗೆ ಮೋಟಿವೇಟ್ ಮಾಡ್ಬೋದು, ಒಳ್ಳೆ ಸಂಸ್ಕಾರಕ್ಕೆ ಮೋಟಿವೇಶನ್ ಕೊಡ್ಬೋದು, ಅವ್ರಿಗೆ ಟೂಲ್ ಆಗಿ ನಿಂತ್ಕೋಬಹುದು. ನೀವು ಅವರು ಬಳಸದೇ ಇರುವಂತಹ ಆತ್ಮಶಕ್ತಿಯನ್ನು ಬಳಸೋ ಹಾಗೆ ಮಾಡ್ಬೋದು. ಅವ್ರಿಗೆ ಯಾವ ರೀತಿ ತನ್ನ ಶಕ್ತಿ ಇದೆ, ಎಲ್ಲರಿಗೂ ಶಕ್ತಿ ಇಲ್ಲ ಅಂತಲ್ಲ, ಅಹಂಕಾರದಲ್ಲಿ ಗೊತ್ತಾಗಲ್ಲ, ಆದರೆ ಪ್ರತಿಯೊಬ್ಬರಿಗೂ ಅಬಂಡೆಂಟ್ ಎನರ್ಜಿ ಇದೆ. ಅದನ್ನು ಜ್ಞಾಪಿಸ್ಬೋದು. ನೋಡು, ನಿನ್ನ ಕೈಲಿ ಶಕ್ತಿ ಇದೆ, ನೀನು ಮಾಡೇ ಮಾಡ್ತೀಯ, ನಿನ್ನ ಆತ್ಮದ ಬಲ ಏನು ಕಮ್ಮಿ ಇಲ್ಲ, ನೀನು ಅದನ್ನು ಉಪಯೋಗಿಸು, ಬಳಸು. ಯೂಸ್ ಮಾಡದೇ ಇದ್ದರೆ ನಮ್ಗೆ ಅಭಯ ಬರೋದು, ಡಿಸಿಷನ್ ತೊಗೊಳಕ್ಕಾಗಲ್ಲ. ಇಲ್ಲಿ ಡಿಸಿಷನ್ ತೊಗೊಳ್ತಿರೋದು ನಿನ್ನ ಅಹಂಕಾರ ಅಲ್ಲ, ನಿನ್ನ ರೋಲ್ ಅಲ್ಲ, ಆದರೆ ಇನ್ನೊಂದು ಶಕ್ತಿ ನಿನ್ನಲ್ಲಿ ಇದೆ ಅಂತ ಜ್ಞಾಪಿಸ್ಬಹುದು. ಇದೇ ನಾವು ಮಾಡಬೇಕಾಗಿರೋದು. ಸಂಸ್ಕಾರ ಕೊಡೋದು ಅಂದ್ರೇನು, ಅವರಲ್ಲಿ ಇರುವಂತಹ ಒಂದು ಪೊಟೆನ್ಷಿಯಲ್ ಏನಿದೆ, ಅವರಲ್ಲಿ ಇನ್ನೂ ಅವರು ಡಿಸ್ಕವರ್ ಮಾಡದೇ ಇರುವಂತಹ ಏರಿಯಾ ಏನಿದೆ, ಅವರು ಮುಟ್ಟದೇ ಇರುವಂತಹ ಡೈಮೆನ್ಷನ್ ಯಾವುದು, ಆ ಸಟ್ಲರ್ ಡಿಮೆನ್ಷನ್ಗೆ ತೊಗೊಂಡು ಹೋಗೋದು ಜವಾಬ್ದಾರಿ ತೊಗೊಂಡ್ರೆ ಇದಕ್ಕಿಂತ ಬೇರೆ ಸಹಾಯ ಇಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಕೇಳಿದಾಗ ಬೇರೆಯವ್ರನ್ನ ಕೇಳೋ ಹಾಗೆ ಮಾಡಿ, ಅಥವಾ ಈ ಥರ ಸತ್ಸಂಗಗಳಲ್ಲಿ ಭಾಗವಹಿಸಿದಾಗ